ಡೇ 1 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಿ ಎಲ್ಲರೂ ಭಾಳ ಸುಸ್ತಾಗಿದ್ವಿ. ಆರಾಮಾಗಿ ರಾತ್ರಿ ನಿದ್ದೆ ಮಾಡಿದ್ವಿ. ನೋಡೋಷ್ಟರಿಗೆ ಬೆಳಗ್ಗೆ ಆಗೋಯ್ತು. ಹಾಂ, ಗುಡ್ ಮಾರ್ನಿಂಗ್ ವಿರಾಜ್. ಏನದ ಟ್ರೆಕ್ಕಿಂಗ್? ಹಾಂ ಹಾಂ ಹಾಂ, ಅದು ನೋಡಿ ಅದಿನ ಬರೋದು. ಬಾ ಟ್ರೆಕ್ಕಿಂಗಾ? ಹಾಂ, ಮಸ್ತ್ ಮುಂಜಾನೆ ನೇಚರ್ ಫುಲ್ ಗ್ರೀನರಿ. ಫೈನಲಿ ನಮ್ಮ ಲೇಟ್ ಆಗಿತ್ತು, ಗ್ರೂಪ ಮುಂದೋಗಿದ್ರು, ಫೈನಲಿ ಸಿಕ್ಕಿದ್ರು ಎಲ್ಲರು. ಸಿಲ್ವರ್ ಬಿಲ್ ರೆಸಾರ್ಟ್ ಗೈಡ್ ಅವರು ನಮ್ಗೆ ಬೆಳಿಗ್ಗೆ 7 ಗಂಟೆಗೆ ಫೋನ್ ಮಾಡಿ ಟ್ರೆಕ್ಕಿಂಗ್ ಬರ್ತೀರೇನಂತ ಕೇಳಿದ್ರು. ಮೊದಲು ಎಲ್ಲರೂ ಹೋಗೋದು ಬೇಡ ಅಂತ ವಿಚಾರ ಮಾಡ್ಲಿಕ್ಕೊತಿದ್ವಿ, ಆದರೆ ಇಂಥ ಅವಕಾಶ ಮತ್ತೆ ಸಿಗಂಗಿಲ್ಲ ಅಂತ ಎಲ್ಲರೂ ಹೊರಟೇ ಬಿಟ್ವಿ. ಗೈಡ್ ಅವರು ಹೇಳಿದರು, ಟ್ರೆಕ್ಕಿಂಗ್ ಮಾಡುವಾಗ ಎಲ್ಲರೂ ಸೈಲೆಂಟಾಗಿರಿ, ಯಾರೂ ಮಾತಾಡಬಾರ್ದು, ಯಾಕಂದರೆ ಮನುಷ್ಯರ ಧ್ವನಿ ಕೇಳಿ ಇಲ್ಲಿರುವಂಥ ಪಕ್ಷಿಗಳು ಹಾರು ಹೋಗ್ಬೋದು, ಆಮೇಲೆ ನಿಮ್ಗೆ ಏನೂ ನೋಡೋಕ್ಕೆ ಸಿಗಲ್ಲ ಅಂತ. ಈ ಕಾಡಲ್ಲಿ ಹಾರ್ನ್ ಬಿಲ್ ಪಕ್ಷಿಗಳು, ಸಿಲ್ವರ್ ಬಿಲ್ ಪಕ್ಷಿಗಳು ಮತ್ತು ಮಲಬಾರ್ ಸ್ಕ್ವೇರಲ್ಲಿ ನೋಡೋಕ್ಕೆ ಸಿಗ್ಬೋದು ಅಂತ ಹೇಳಿದರು. ಹಾರ್ನ್ ಬಿಲ್ ಪಕ್ಷಿಗಳು ಪ್ರೀತಿಯ ಸಂಕೇತ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಲೈಫ್ ಪೂರ್ತಿ ಒಂದೇ ಪಾರ್ಟ್ನರ್ ಜೊತೆ ಇರ್ತವೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿರಿ. ಕೊನೆಯದಾಗಿ ನಮ್ಗೆ ಈ ಪಾಯಿಂಟಿಗೆ ಕರ್ಕೊಂಡು ಬಂದರು. ಇಲ್ಲಿಂದ ಈ ಅದ್ಭುತವಾದ ದೃಶ್ಯ ನೋಡಬಹುದು. ಹಾಯ್, ಸ್ವಪ್ನಿಲ್ ಅಂತ ಇವರೇ ನಮ್ಗೆ ಗೈಡ್ ಮಾಡಿದ್ರು. ದ ಬೆಸ್ಟ್ ಗೈ ಇನ್ ಸಿಲ್ವರ್ ಬೆಲ್ ರಿಸಾರ್ಟ್. ಥ್ಯಾಂಕ್ ಯು ಸೋ ಮಚ್. ಇವರೊಂದು ಪಕ್ಷಿ ಕತೆ ಹೇಳಿದ್ರು. ನಿಜವಾಗ್ಲೂ ನೇಚರಿಂದ ಕಲಿಯೋದು ಭಾಳ ಇದೆ, ಅದಕ್ಕೆ ಎಲ್ಲರೂ ಹೇಳ್ತಾರೆ ನೇಚರೇ ನಮ್ಮ ಟೀಚರು ಅಂತ. ಎಸ್, ಸುಮಾರು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ನಾವು ರಿಸಾರ್ಟ್ ಕಡೆ ತಿರುಗಿ ಹೊಂಟ್ವಿ. ಇಲ್ಲಿ ಸುತ್ತಮುತ್ತ ಸಿಲ್ವರ್ ಬಿಲ್ ಪಕ್ಷಿಗಳು ನೋಡೋಕೆ ಸಿಗೋದ್ರಿಂದ ಈ ರೆಸಾರ್ಟ್ಗೆ ಸಿಲ್ವರ್ ಬಿಲ್ ಅಂತ ಹೆಸರು ಕೊಟ್ಟರು ಅಂತ ಹೇಳಿದ್ರು. ಇವತ್ತು 2ನೇ ದಿವಸ ನಾಷ್ಟಾಗೆ ಬ್ರೆಡ್ ಟೋಸ್ಟ್, ಬಟರ್, ಜಾಮ್, ವಾಟರ್ ಮಿಲನ್, ಮಿಕ್ಸರ್, ಇದು ಶಿರಾ, ಇದು ಏನಂದ್ರೆ ಉಪ್ಮಾ, ಇದು ದೋಸಾ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ ಕಡೆ ಉತ್ತಪ್ಪ ಇರಬೇಕು. ಉತ್ತಪ್ಪ ಇಲ್ಲ, ಆಮ್ಲೆಟ್ ಯಾರು ಮೊಟ್ಟೆ ತಿಂತಾರೆ, ಬಾಯ್ಲ್ಡ್ ಎಗ್. ಹಾಂ, ಟೀ, ಕಾಫಿ, ಇದು ಟೀ, ಇದು ಕುಕೀಸ್. ಮತ್ತು ಈಗ ಟ್ರೆಕ್ಕಿಂಗ್ ಮಾಡಿ ಹೊಟ್ಟೆ ಭಾಳ ಹಸ್ತದೆ ಈಗ. ನಾಷ್ಟ ಆದಮೇಲೆ ನಮ್ಮ ವಿರಾಜ್ ಪಾಪ್ಯ ಸ್ವಲ್ಪ ಸ್ವಿಮ್ಮಿಂಗ್ನಾಗೆಲ್ಲ ಆಟ ಆಡ್ದ. ಆಮೇಲೆ ನಾವು ರೀಲ್ ಮಾಡಬೇಕು ಅಂತ ಒಂದಿಷ್ಟು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ಒಂದಿಷ್ಟು ಡಾನ್ಸ್ ಎಲ್ಲ ಮಾಡಿದ್ವಿ. ಒಟ್ಟಿನಲ್ಲಿ ಭಾರಿ ಫನ್ ಆಗಿತ್ತು, ಮಜಾ ಬಂತು. ಚುಕ್ 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 ಚುಕ್ಕು. ಪೂಜೆ ಇದು ರೆಡಿ ಆಗಿದೆಯಲ್ಲ ಈಗ ನಾಷ್ಟ ಗಿಷ್ಟ ಮಾಡಿ? ಹಾಂ, ಏನು ಜಿಪ್ಲೈನ್? ಹಾಂ, ನೋಡಿದ್ರೆ ಅಂಜಿಕೆ ಉಂಟದ, ಎಲ್ಲರೂ ಮುಖ ನೋಡತ್ತೀನಿ. ಹೋಗ್ಲಿ ಬೇಡ ಗೊತ್ತಿಲ್ಲ ಏನು ಮಾಡ್ತೀನಿ. ಹಾಂ, ಅತ್ತಿ ಮಾವ ಎಲ್ಲರೂ ಅತ್ತಿ ಮಾವ ಎಲ್ಲ ಎಲ್ಲಿ ನಡಿ ತೋರಿಸಿ. ಎಲ್ಲಿ ಎಲ್ಲರೂ ರೆಡಿ ಕೂತಾರ? ರೆಡಿಯಾಗಿರಿ? ಓಹ್, ಹಾಂ ಅಕ್ಕ, ಹಾಂ, ಶಿವ ರೆಡಿ. ಹಿಪ್ ಹಿಪ್ ಹುರ್ರೇ. ಸಚಿನ್ ಅಂತ ನಿನ್ನೆ ರಾಫ್ಟಿಂಗಲ್ಲಿ ಅವರೇ ಇದ್ರು ನಮ್ಮ ಜೊತೆ. ಸಚಿನ್ ಹಾಯ್ ಹೇಳ್ರಿ ನಮ್ಮ ಎಲ್ಲರಿಗೂ, ಕ್ರೇಜಿ ಕುಟುಂಬ. ಎಸ್, ಪೂಜಾ ಲಗು ಏನಾಗಲ್ಲ. ಪೂಜಾ ಹೇಳಿರಿ ಆರಾಮಾಗಿ ಬಾ. ರೆಡಿ? ಅಪ್ಪೇನು ಮಮ್ಮಿ ನೋಡು. ಹಾಂ, ಏನಾಗಲ್ಲ ಪೂಜಾ ಬಾ. ನೋಡ್ರಿ ಅಂಜಲೆ ತಾಳೆ, ಮಸ್ತ್ ಎಂಜಾಯ್ ಮಾಡು. ಹಾಂ, ರೆಡಿ? ಈ ಕಡೆ ಪೂಜಾ ಕೈ ಮಾಡು. ನೋಡಿ, ನಾವು ವಿಶೇಷ ಅನಿಸಿದ್ದು ನಮ್ಮ ಅಪ್ಪಾಜಿ ಅವ್ರದ್ದು. ಅವರಾಗಿನೇ ಇಂಟ್ರೆಸ್ಟ್ ತೋರಿಸಿದ್ರು, ನಾನು ಜಿಪ್ಲೈನ್ ಮಾಡಬೇಕು, ನಾನು ಯಾಕೆ ಮಾಡಬಾರ್ದು ಅಂತ. ಅದೇ ನಮಗೆ ಭಾಳ ವಿಶೇಷ ಅನ್ನಿಸ್ತು.
ನೋಡ್ರಿ 80 ವರ್ಷ ಅವ್ರೀಗ. ಹಾಂ ಎಷ್ಟು ಎಷ್ಟು ಹಂಚ್ಕೆ ಬಂತು ರೆಡಿ ರೆಡಿ. ಹಾಂ ಹಾಂ ಮಮ್ಮಿ ಹಾಯ್ ಮಾಡು. ಯಾವಾಗ ಹಾಂ ಕುಂಡ್ರು 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 ಕೆಳಗೆ ಕುಂಡ್ರು ಕುಂತು ಹೋಗು ಕೆಳಗೆ ಕುಂಡ್ರು ಪೈಲ ಕುಂಡ್ರು. ಹಾಂ ಕೆಳಗೆ ಕೆಳಗೆ ಸೆಕೆಂಡ್. ಹಾಂ ಕುಂಡ್ರು. ಹಾಂ ಇವಾಗ ಕಾಲುದು ಮಾಡಿ ಎರಡು. ಲ್ಯಾಂಡಿಂಗ್. ಯಾವುದೇ ಅಡ್ವೆಂಚರ್ ಗೇಮ್ಗಳಾಗಲಿ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಅಲ್ಲಿ ಇನ್ಸ್ಟ್ರಕ್ಷನ್ಗಳು ನಾವು ಫಾಲೋ ಮಾಡೋಕ್ಕೆ ಮರಿಬಾರ್ದು. ಅಲ್ಲಿರೋ ಗೈಡ್ಗಳು ಅವ್ರು ಏನು ಹೇಳ್ತಾರೆ ಮೊದಲು ನಾವು ಶಿಸ್ತುಬದ್ಧವಾಗಿ ಕೇಳಿಸ್ಕೋಬೇಕು, ಗಡ್ಬಡ್ ಮಾಡೋಕ್ಕೆ ಹೋಗಬಾರ್ದು. ಹೆಂಗ ಅನಿಸ್ತು ನಿಮ್ಗೆ? ರೋಮಾಂಚಕಾರಿಯಾಗಿತ್ತು, ತುಂಬಾ ಹಂಚಿಕೆನಿಲ್ಲ, ಆರಾಮಾಗಿ ಆರಾಮಾಗಿ. ಜೈ ಸ್ವಾಮಿ ಸಮರ್ಥ ಅಂತ ಕೂತ್ಬಿಟ್ಟೆ. ಒಂದು ಧೈರ್ಯ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಅಂಜದು ಅಂಜದು ಏನು ಅಂಜಿದೆ ಅಂಜ 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 ಅಂಜ. ನಮ್ಮ ಕ್ರೇಜಿ ಕುಟುಂಬ ಫ್ಯಾನ್ಸ್ ಎಲ್ಲ ಬಂದಿದ್ದಾರೆ. ಯಾವ ಊರು ಹೇಳಿದ್ರಿ? ಕೊಪ್ಪಳದಿಂದ. ಹಾಂ ಎಲ್ಲರೂ 1 2 3. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹಿಂಗೆ ಇರಲಿ ನಮ್ಮಲ್ಲಿ ಸದಾ. ಹಾಂ ಎಂಜಾಯ್ ಮಾಡಿರಿ ಎಲ್ಲರೂ. ಥ್ಯಾಂಕ್ ಯು ಸೊ ಮಚ್. ಮಾತಾಡೋದಂದ್ರೆ ಈಗ ಎಲ್ಲ ಕ್ರೇಜಿ ಆಗಿ ರೆಗ್ಯುಲರ್ ಆಗಿ ಮಾತಾಡೋಕೆ ಎಲ್ಲ ನೋಡೋಷ್ಟಿಗೆ ಮಧ್ಯಾಹ್ನ ಆಯಿತು, ಹೊಟ್ಟೆ ಭಾಳ ಹಸ್ದಿತ್ತು. ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ಆಮೇಲೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ನಾಗ ಧುಮುಕಿದ್ವಿ. ಗೌರ್ಮೆಂಟ್ ಅವರು ಡ್ಯಾಮಿಂದ ನೀರು ಬಿಟ್ಟಿಲ್ಲ ಅಂತ ಮಧ್ಯಾಹ್ನದವರೆಗೂ ರಾಫ್ಟಿಂಗ್ ಬಂದಿತ್ತು ರೀ. ಆಮೇಲೆ ನೀರು ಬಿಟ್ಟರು, ಮತ್ತೆ ನಾವು ಇನ್ನೊಂದು ಚಾನ್ಸ್ ಅಂತ ಮತ್ತೆ ರಾಫ್ಟಿಂಗ್ ಹೋದ್ವಿ. 1 2 3 ಜೈ ಕಾಳಿ. ಸರ್ ಎಲ್ಲರೂ ಮುಂದೆ ನೋಡಿ. Get back. ಎಲ್ಲರಿಗೂ ನಮಸ್ಕಾರ. ಎಲ್ಲಿ ಬಂದಿರಿ ಎಲ್ಲರೂ? ಬೆಂಗಳೂರು. ಎಲ್ಲ ನೋಡ್ರಿ ಪಿಂಕ್ ಕಾಂಬಿನೇಷನ್ ಮಾಡ್ರಿ. ಊಟ ನೋಡ್ರಿ, ಉತ್ತರ ಕರ್ನಾಟಕ ಊಟ. ಹಾಂ ರೊಟ್ಟಿ ಉಳ್ತಾರೆ ಎಲ್ಲರೂ. ಹಾಂ ಹೆಂಗವ್ರಿ ರೊಟ್ಟಿ ಹೆಂಗವ್ರಿ? ಹಾಂ ಫಸ್ಟ್ ಶೇಂಗಾ ಚಟ್ನಿ. ಹಾಂ ನೈಸ್ ಎಸ್. ಎಂಜಾಯ್. ಸ್ಪೆಷಲಿ ರೊಟ್ಟಿ ತೊಗೊಂಡ್ರಿಲ್ಲ ನೀವೆಲ್ಲ, ಅದೇ ಖುಷಿ. ರೊಟ್ಟಿನೇ ನೀವು ಬೆಂಗಳೂರು? ಓಕೆ ನೈಸ್. ಇವತ್ತಿನ ದಿನ ಹೆಂಗಿತ್ತು ಪೂಜಾ? ಹಾಂ ಆ್ಯಕ್ಚುಲಿ ನಿನ್ನಿನ ದಿವಸ ಭಾಳ ಚಲೋ ಅನ್ನಿಸ್ತದೆ. ಇವತ್ತು ಎಕ್ಸ್ಟೆಂಡ್ ಮಾಡಿದ್ವಿ ಒಂದಿನ, ಮತ್ತು ಇವತ್ತು ಎಲ್ಲ ನಾವು ರಾಫ್ಟಿಂಗ್ ಎಲ್ಲ. ಹಾಂ ಇವತ್ತು ನೀರು ಭಾಳ ಇತ್ತು ನಿನ್ನಿಂದ. ಹಾಂ ಎಸ್ ಇವತ್ತಿನ. ಸೊ ಇಲ್ಲಿಗ ಟ್ರೈನ್ ಅದ ಮುಂಜಾನೆ ಹೊಂಟಿ. ಹಾಂ ಎಸ್. ಇಲ್ಲಿ ನೋಡಿ ಸ್ಟಾರ್ಟ್ ಆಗಿದೆ ನೋಡ್ರಿ ಒಂದು ಊಟ. ಪಾಪದ ಅಪಿ ಇವತ್ತಿನ ದಿನ ಹೆಂಗಿತ್ತು ಮಮ್ಮ? ಆಮೇಲೆ ನಿಂದು ಅತ್ತಿರಿ ಅನ್ನೋರು ಭಾಳ ಮಂದಿ ಅಭಿಮಾನಿಗಳು ಸಿಕ್ಕರೆ ಹೆಂಗ ಅನಿಸ್ತು? ಹಾಂ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಮಾತಾಡ್ಸ್ಕೊತೀರಿ. ಭಾಳ ಖುಷಿ ಆಯ್ತು ನನಗೆಲ್ಲ ಬಂದು ಭೇಟಿ ಆದರು. ಇವತ್ತು ಮತ್ತೊಮ್ಮೆ ನಾವು ನೀರಾಗ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ತು. ಬೆಳಗಾವಿಂದ ಬಂದಿದ್ರು, ಬೈಲಹೊಂಗಲಿಂದ ಬಂದಿದ್ರು, ಹುಬ್ಳಿ, ಧಾರವಾಡ, ಬೆಂಗಳೂರು, ಕೊಪ್ಪಳ. ಎಸ್ ಎಸ್. ಹಾಂ ಭಾಳ ಜನ ಬಂದಿದ್ರು. ಎಸ್ ಓ ಕಟ್ರೊಟ್ಟಿ ನಮ್ಮದೇ ಊಟ ಎಲ್ಲ ಇಲ್ಲಿ ಸಿಗ್ತಿತ್ತು. ಇಲ್ಲಿ ಊಟ ಖುಷಿ ಆಯ್ತು. ಈ 2 ದಿವಸನಾಗ ಇವರೆಲ್ಲ ನಮಗೆ ಭಾಳ ಚಲೋ ನೋಡಿಕೊಂಡ್ರು. ಈ ವಿಡಿಯೋ ಮುಖಾಂತರ ನಾವು ಇವರಿಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಸೊ ರಾತ್ರಿ ಊಟ ಆದಮೇಲೆ ಅಕ್ಕ ಅವ್ರಂದರು ಒಂದಿಷ್ಟು ರೀಲ್ ಮಾಡಮು ಅಂತ. ಪೂಜಾ ಮತ್ತು ಅವರು ನಾವೆಲ್ಲರೂ ಸೇರಿ ಒಂದಿಷ್ಟು ರೀಲ್ ಶೂಟಿಂಗ್ ಎಲ್ಲ ಮಾಡಿದ್ವಿ. ಯಾವ ಸಾಂಗ್ ಮೇಲೆ ರೀಲ್ ಮಾಡಿರ್ಬೋದು ಅಂತ ಕಮೆಂಟ್ ಮಾಡಿರಿ. ರೀಲ್ ಶೂಟಿಂಗ್ ಎಲ್ಲ ಮಾಡಿದ ಮೇಲೆ ನಾವು ನಮ್ಮ ರೂಮ್ ಕಡೆ ಹೋದ್ವಿ, ಯಾಕಂದ್ರೆ ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ನೋಡ್ರಿ ಎಂಥ ಅದ್ಭುತವಾದ ದೃಶ್ಯ.
ಗುಡ್ಗಾಡು ನಡ್ಬಕ್ಕ ನದಿ ಹರ್ಲಿಕ್ಕತ್ತದ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದ, ಎಲ್ಲ ಇಲ್ಲೇ ಹತ್ರ ಅದ. ಸೊ ನಾವಿಲ್ಲಿ ಬಂದು 2 ದಿನ ಆಯಿತು. ಭಾಳ ಚಲೋ ಎಕ್ಸ್ಪೀರಿಯೆನ್ಸ್ ಇತ್ತು. ಒಂಥರ ನಮ್ಮ ಮೈಂಡ್ ಆಗಲಿ ಬಾಡಿ ಆಗಲಿ ಮತ್ತು ರಿಫ್ರೆಶ್ ಆಯಿತು ಫುಲ್ಲ. ನನಗೊಂದು ಸಲ ನಾವು ವರ್ಷ 1-2 ಸಲ ಇಲ್ಲಿ ಬಂದು ಹೋಗಬೇಕು. ಈಗ ಬೆಳಗಿನ ಜಾವ 6 ಗಂಟೆ ಆಗಿದೆ. ನಾವು ನಮ್ಮ ಕರ್ಮಭೂಮಿಗೆ ಹೋಗಲೇಬೇಕು. ನಾವು ಈಗೆಲ್ಲರೂ ಮತ್ತೆ ಬೆಂಗಳೂರು ಕಡೆ ಹೊಂಟೀವಿ. 8 ಗಂಟೆಗೆ ಲೋಂಡಾಯಿಂದ ನಮ್ಮದು ಟ್ರೈನ್ ಅದ. ಒಂದಿಷ್ಟು ಸಿಹಿ ನೆನಪುಗಳ ಜೊತೆಗೆ ನಮ್ಮ ಪಾಪ ಆಗಲಿ ನಾವಾಗಲಿ ಎಲ್ಲರೂ ಭಾಳ ಎಂಜಾಯ್ ಮಾಡಿದ್ವಿ. ಸೊ ಮತ್ತು ಆದಷ್ಟು ಬೇಗ ಮತ್ತೆ ನಾವು ಇಲ್ಲಿ ಒಂದು ಸಲ ಬರಬೇಕು ಅಂತ ನಮ್ಗೆ ಆಸೆ ಆಗಿದೆ. ಬಂದೇ ಬರ್ತೀವಿ. ಸೊ ಪೂಜಾ ಇಲ್ಲಿಂದ ಹೊಲಕ್ಕೆ ಈಗ ಹೊಲಕ್ಕೆ ಹೋಗ್ಲೇಬೇಕಲ್ಲ. ನಮ್ದು ರೆಡಿ ಆಗಿವಿ. 2 ದಿನ ಇಷ್ಟು ಅನ್ಸಂದ್ರೆ ಕೇಳಬೇಡ್ರಿ. ಒಂಥರ ಮೈಂಡ್ ಎಲ್ಲ ರೀಚಾರ್ಜ್ ಆದಂಗೆ ಐತೆ. ಫ್ರೆಶ್ ಫೀಲ್ ಆಗುತ್ತೆ. ಇನ್ನೂ ಇರ್ಬೇಕು ಈಗ ಫೀಲ್ ಅಲ್ಲ. ಸೊ ಎಲ್ಲಿ ಕೆಲಸ ಅದಲ್ಲ ಹೋಗ್ಲೇಬೇಕು ನಾವು ಮತ್ತೆ ನಮ್ಮ ಕರ್ಮ ಮೂವಿಗೆ ನಾವು ಹೋಗ್ಲೇಬೇಕು. ನೋಡೋಣ ಪ್ಲಾನ್ ಮಾಡೋಣ ಬರೋಣ. ಎಸ್ 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 ಬೆಸ್ಟ್. ಎಸ್ 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 ಚಲೋ. ಹೋಗ್ಬೇಕಲ್ಲ ಈಗ. ಈಗ ಹೋಗ್ಬೇಕು. ಭಾಳ ಹೆಲ್ಪ್ ಮಾಡಿರಿ ನಾನು. ಮಾಮ ನಮ್ಮ ಪಾಪ್ಯಾಗ ಏನೇನು ಬೇಕು ಯಾವಾಗಲೂ ಅಡುಗೆ ಮಾಡಿ ಚಪಾತಿ ಉಪ್ಪಿಟ್ಟು ಎಲ್ಲ ಪ್ರತಿಯೊಂದು ನಮ್ಮ ಪಾಪು ಹೆಲ್ಪ್ ಮಾಡಿಕೊಟ್ರೆ. ಈಗ ತಿನಿಸಿ ಉಪ್ಪಿಟ್ಟು ಮಾಡಿಕೊಟ್ರು ನಮ್ಗೆ. ಮಾಮ ರೀ ಭಾಳ ಥ್ಯಾಂಕ್ಸ್. ಅವಾಗ ಜರ್ನಿ ಮಾಡ್ತಾ ಇರಬೇಕು. ಅದರಲ್ಲೂ ಈ ನಮ್ಮ ಕರ್ನಾಟಕದಲ್ಲಿ ಇಂಥ ಅದ್ಭುತವಾದ ಜಾಗಗಳಿದೆ ಅಂದರೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಭಾಳ ಚಲೋ ಎಕ್ಸ್ಪೀರಿಯೆನ್ಸ್ ಇತ್ತು. ಒಳ್ಳೆ ಸಿಹಿ ನೆನಪುಗಳು ಫ್ಯಾಮಿಲಿ ಜೊತೆಗೆ. ಸೊ ಲವ್ ಯು ದಾಂಡೇಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ದಾಂಡೇಲಿ. ಗಣಪತಿ ಬಪ್ಪ. ಸೊ ಇದು ಬೆಂಗಳೂರು ಟು ದಾಂಡೇಲಿ ಜರ್ನಿದು ಕೊನೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಕ್ಕೆ ಮರಿಬೇಡ್ರಿ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿರಿ. ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕರೆಕ್ಟ್ ಟೈಮಿಗೆ ಸ್ಟೇಷನ್ ರೀಚ್ ಮಾಡಿದ್ರು. ಒಂದು 5 ನಿಮಿಷ ಉಳಿದೋದು ಅಷ್ಟೇ ಟ್ರೈನ್ಗೆ. ಎಸ್ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೋಂಡಾ ಟು ಬೆಂಗಳೂರು ವಿಶ್ವ ಮಾನವ ಎಕ್ಸ್ಪ್ರೆಸ್ಸಲ್ಲಿ ನಾವು ಸೀಟ್ ಬುಕ್ ಮಾಡಿದ್ವಿ. ವಡಪ್ಪ ಮುಂಜೆ ವಡಪ್ಪ ಹೊಟ್ಟಿ ಹಸ್ದಾಗ ಏನು ಸಿಗ್ತದೆ ತಿನ್ಬೇಕು. ಏನು ಸಿಗ್ತದೆ ವಡಪ್ಪ ನಿನ್ನ ಹೆಸರೇನವಿ? ಅನುಶ್ರೀ. ಯಾವ ಊರ? ಬೆಳಗಾವಿ ಹೊಂಟಿದಿ? ಅವ ಅಕ್ಕ ಮಳೆ ಮಾಡಿದ್ವಿ. ಹಾಂ ಓಕೆ ತಗೋ. ವೀರ ಇಲ್ಲ ಪಾಪ ಬೆಂಗಳೂರು ಬಿಟ್ಟಿದ್ವಿ ಯಶವಂತಪುರ. ಹಾಂ ಹೆಂಗಿತ್ತಲ್ಲ ನಡಿ ಮನೆಗೆ ಹೋಗಮ್ಮ. ಸೊ ಫೈನಲಿ ನಾವು ಈಗ ಮನೆಗೆ ರೀಚ್ ಆಗಿದ್ದೀವಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಂಗೆ ಅನಿಸ್ತು ಅಂತ ನಮ್ಗೆ ಕಮೆಂಟ್ಸ್ ಮಾಡಿರಿ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ನನಗೆ ಅನ್ನಿಸ್ತದ ಜೀವನದಾಗ ಅವಾಗ ನಾವು ಹಿಂಗೆ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಹಿಂಗೆ ಹೋಗ್ತಾ ಇರಬೇಕು. ಚೇಂಜ್ ಬೇಕು ಲೈಫ್. 1 ದಿನ ಅಥವಾ 2 ದಿನ ಆದರೂ ಟ್ರಿಪ್ಗೆ ಹೋಗಿ ಬರಬೇಕು. ಸೊ ನೀವು ಹೋಗ್ರಿ ಮತ್ತು ಎಲ್ಲರಿಗ ಒಳ್ಳೆಯದಾಗಲಿ. ಥ್ಯಾಂಕ್ ಯು.